ರಾಜ್ಯದಲ್ಲಿ ದಿನೇ ದಿನೇ ಅಪರಾಧ ಚಟುವಟಿಕೆಗಳ ಸಂಖ್ಯೆ ಹೆಚ್ಚಾಗ್ತಿರುವಂತೆ ಕಾಣ್ತಾ ಇದೆ. ಕೊಲೆ, ಸುಲಿಗೆ, ರಾಬರಿ ಪ್ರಕರಣಗಳು ಪ್ರತಿನಿತ್ಯ ದಾಖಲಾಗ್ತಾ ಇದ್ರೂ ಕೂಡ ಸರ್ಕಾರ ಕೈಕಟ್ಟಿ ಕುಳಿತಿದ್ಯಾ ಅನ್ನೋ ಅನುಮಾನ. ಜೊತೆಗೆ ಪೊಲೀಸ್ ಇಲಾಖೆಯ ಕಾರ್ಯದಕ್ಷತೆ ಬಗ್ಗೆ ಕೂಡ ಪ್ರಶ್ನೆಗಳು ಏಳುವಂತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ರಾಜ್ಯಾದ್ಯಂತ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. ಬಳ್ಳಾರಿಯಲ್ಲಿ ಸಿಸಿ ಕ್ಯಾಮೆರಾ ಹಾಕಿದ್ರೂ ಕೂಡ ಪ್ರಯೋಜನ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಸಿಸಿ ಕ್ಯಾಮೆರಾಗಳು ಹಾಳಾಗಿದ್ರೂ ಕೂಡ ಹೇಳೋರಿಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಇತ್ತೀಚೆಗೆ ಗಣಿನಾಡು ಬಳ್ಳಾರಿಯಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಇತ್ತೀಚೆಗೆ ಬಳ್ಳಾರಿಯ ವೈದ್ಯರೊಬ್ಬರ ಅಪಹರಣವಾಯಿತು. ಅಷ್ಟೇ ಅಲ್ಲದೆ 5 ವರ್ಷದ ಬಾಲಕಿಯ ಮೇಲೆ ಕೂಡ ಅತ್ಯಾಚಾರವಾಯಿತು. ಇದಿಷ್ಟರ ಜೊತೆಗೆ ಬಳ್ಳಾರಿಯಲ್ಲಿ ಸರಳಿ ಕಳ್ಳತನ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಮನೆಗಳಿಗೆ ಬೀಗ ಹಾಕಿದ್ರೆ ಅವುಗಳನ್ನ ಒಡೆದು ಕಳ್ಳತನ ಮಾಡ್ತಕ್ಕಂಥ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಸಿಸಿಟಿವಿಗಳ ಅಳವಡಿಕೆ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಕಳ್ಳರನ್ನ ಹಿಡಿಬೇಕಾದ್ರೆ ಸಿಸಿಟಿವಿಗಳ ಪಾತ್ರ ಬಹಳ ಪ್ರಮುಖವಾಗುತ್ತೆ. ಬಳ್ಳಾರಿಯಲ್ಲಿ ಅನೇಕ ಸರ್ಕಲ್ಗಳಲ್ಲಿ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು. ನಾನೀಗ ಬಳ್ಳಾರಿಯ ಸಂಗಮ ಸರ್ಕಲ್ ನಲ್ಲಿ ಇರ್ತಕ್ಕಂಥ ಅಂದ್ರೆ ಬಳ್ಳಾರಿಯ ಪ್ರಮುಖ ಸರ್ಕಲ್ಗಳಲ್ಲಿ ಈ ಸರ್ಕಲ್ ಕೂಡ ಒಂದು. ಇಲ್ಲಿ ನೀವು ನೋಡಬಹುದು, ಸುಮಾರು 4 ದಿಕ್ಕಿಗೂ ಕೂಡ ಒಂದೊಂದು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಈ ಸಿಸಿಟಿವಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ದಿನಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಹೀಗಾಗಿ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬಳ್ಳಾರಿಯ ಮೋತಿ ಸರ್ಕಲ್ ಆಗಿರ್ಬೋದು, ರಾಯಲ್ ಸರ್ಕಲ್ ಆಗಿರ್ಬೋದು, ಬೇರೆ ಬೇರೆ ಸರ್ಕಲ್ಗಳು ಕೂಡ ಇದೇ ರೀತಿಯಾದ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಅವು ಯಾವ ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಗಂಭೀರವಾದ ಆರೋಪ. ಒಂದು ವೇಳೆ ಇಲ್ಲಿ ಕಳ್ಳತನಗಳು ಆದರೆ ನೋಡ್ಬೋದು, ಇಲ್ಲಿ ಈ ರೋಡ್ ಏನಿದೆ ಇದು ಅನಂತಪುರಕ್ಕೆ ಹೋಗುತ್ತೆ, ಅಂದ್ರೆ ಆಂಧ್ರಕ್ಕೆ ಹೋಗುತ್ತೆ. ಇದೇ ಮಾರ್ಗದಲ್ಲಿ ಅವರು ಕಳ್ಳರು ಓಡೋದ್ರು ಕೂಡ ಅಥವಾ ಯಾವುದೇ ವೆಹಿಕಲ್ ನಲ್ಲೂ ಕೂಡ ಹೋದ್ರು ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಒಂದು ವೇಳೆ ಸಿಸಿಟಿವಿಗಳು ಸಮರ್ಪಕವಾಗಿ ಕೆಲಸವನ್ನ ಮಾಡಿದ್ರೆ ಕಳ್ಳರನ್ನ ಈಸಿಯಾಗಿ ಹಿಡಿಬಹುದು. ಈಗ ಅತ್ಯಾಧುನಿಕ ಏನು ಟೆಕ್ನಾಲಜಿಗಳು ಇರ್ತಕ್ಕಂಥದ್ದು, ಅಂದ್ರೆ ಕೇವಲ ನಂಬರ್ ಪ್ಲೇಟ್ಗಳನ್ನ ಮಾತ್ರವಲ್ಲ, ಇಡೀ ವೆಹಿಕಲ್ ನ ಒಂದು ಡೇಟಾವನ್ನ ತೆಗೆತಕ್ಕಂತ ಸಾಮರ್ಥ್ಯ ಉಳ್ಳಂತ ಸಿಸಿಟಿವಿಗಳು ಬಂದಿರತಕ್ಕಂಥದ್ದು. ಆದ್ರೆ ಬಳ್ಳಾರಿಯಲ್ಲಿ ಪೊಲೀಸ್ ಇಲಾಖೆಗೆ ಸಿಸಿಟಿವಿಗಳ ಒಂದು ಕೊರತೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಳ್ಳಾರಿಯ ರಾಜ್ಯದಲ್ಲಿ ದಿನೇ ದಿನೇ ಅಪರಾಧ ಚಟುವಟಿಕೆಗಳ ಸಂಖ್ಯೆ ಹೆಚ್ಚಾಗ್ತಿರುವಂತೆ ಕಾಣ್ತಾ ಇದೆ. ಕೊಲೆ, ಸುಲಿಗೆ, ರಾಬರಿ ಪ್ರಕರಣಗಳು ಪ್ರತಿನಿತ್ಯ ದಾಖಲಾಗ್ತಾ ಇದ್ರೂ ಕೂಡ ಸರ್ಕಾರ ಕೈಕಟ್ಟಿ ಕುಳಿತಿದ್ಯಾ ಅನ್ನೋ ಅನುಮಾನ. ಜೊತೆಗೆ ಪೊಲೀಸ್ ಇಲಾಖೆಯ ಕಾರ್ಯದಕ್ಷತೆ ಬಗ್ಗೆ ಕೂಡ ಪ್ರಶ್ನೆಗಳು ಏಳುವಂತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ರಾಜ್ಯಾದ್ಯಂತ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. ಬಳ್ಳಾರಿಯಲ್ಲಿ ಸಿಸಿ ಕ್ಯಾಮೆರಾ ಹಾಕಿದ್ರೂ ಕೂಡ ಪ್ರಯೋಜನ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಸಿಸಿ ಕ್ಯಾಮೆರಾಗಳು ಹಾಳಾಗಿದ್ರೂ ಕೂಡ ಹೇಳೋರಿಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಇತ್ತೀಚೆಗೆ ಗಣಿನಾಡು ಬಳ್ಳಾರಿಯಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಇತ್ತೀಚೆಗೆ ಬಳ್ಳಾರಿಯ ವೈದ್ಯರೊಬ್ಬರ ಅಪಹರಣವಾಯಿತು. ಅಷ್ಟೇ ಅಲ್ಲದೆ 5 ವರ್ಷದ ಬಾಲಕಿಯ ಮೇಲೆ ಕೂಡ ಅತ್ಯಾಚಾರವಾಯಿತು. ಇದಿಷ್ಟರ ಜೊತೆಗೆ ಬಳ್ಳಾರಿಯಲ್ಲಿ ಸರಳಿ ಕಳ್ಳತನ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಮನೆಗಳಿಗೆ ಬೀಗ ಹಾಕಿದ್ರೆ ಅವುಗಳನ್ನ ಒಡೆದು ಕಳ್ಳತನ ಮಾಡ್ತಕ್ಕಂಥ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಸಿಸಿಟಿವಿಗಳ ಅಳವಡಿಕೆ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಕಳ್ಳರನ್ನ ಹಿಡಿಬೇಕಾದ್ರೆ ಸಿಸಿಟಿವಿಗಳ ಪಾತ್ರ ಬಹಳ ಪ್ರಮುಖವಾಗುತ್ತೆ. ಬಳ್ಳಾರಿಯಲ್ಲಿ ಅನೇಕ ಸರ್ಕಲ್ಗಳಲ್ಲಿ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು. ನಾನೀಗ ಬಳ್ಳಾರಿಯ ಸಂಗಮ ಸರ್ಕಲ್ ನಲ್ಲಿ ಇರ್ತಕ್ಕಂಥ ಅಂದ್ರೆ ಬಳ್ಳಾರಿಯ ಪ್ರಮುಖ ಸರ್ಕಲ್ಗಳಲ್ಲಿ ಈ ಸರ್ಕಲ್ ಕೂಡ ಒಂದು. ಇಲ್ಲಿ ನೀವು ನೋಡಬಹುದು, ಸುಮಾರು 4 ದಿಕ್ಕಿಗೂ ಕೂಡ ಒಂದೊಂದು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಈ ಸಿಸಿಟಿವಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ದಿನಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಹೀಗಾಗಿ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬಳ್ಳಾರಿಯ ಮೋತಿ ಸರ್ಕಲ್ ಆಗಿರ್ಬೋದು, ರಾಯಲ್ ಸರ್ಕಲ್ ಆಗಿರ್ಬೋದು, ಬೇರೆ ಬೇರೆ ಸರ್ಕಲ್ಗಳು ಕೂಡ ಇದೇ ರೀತಿಯಾದ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಅವು ಯಾವ ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಗಂಭೀರವಾದ ಆರೋಪ. ಒಂದು ವೇಳೆ ಇಲ್ಲಿ ಕಳ್ಳತನಗಳು ಆದರೆ ನೋಡ್ಬೋದು, ಇಲ್ಲಿ ಈ ರೋಡ್ ಏನಿದೆ ಇದು ಅನಂತಪುರಕ್ಕೆ ಹೋಗುತ್ತೆ, ಅಂದ್ರೆ ಆಂಧ್ರಕ್ಕೆ ಹೋಗುತ್ತೆ. ಇದೇ ಮಾರ್ಗದಲ್ಲಿ ಅವರು ಕಳ್ಳರು ಓಡೋದ್ರು ಕೂಡ ಅಥವಾ ಯಾವುದೇ ವೆಹಿಕಲ್ ನಲ್ಲೂ ಕೂಡ ಹೋದ್ರು ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಒಂದು ವೇಳೆ ಸಿಸಿಟಿವಿಗಳು ಸಮರ್ಪಕವಾಗಿ ಕೆಲಸವನ್ನ ಮಾಡಿದ್ರೆ ಕಳ್ಳರನ್ನ ಈಸಿಯಾಗಿ ಹಿಡಿಬಹುದು. ಈಗ ಅತ್ಯಾಧುನಿಕ ಏನು ಟೆಕ್ನಾಲಜಿಗಳು ಇರ್ತಕ್ಕಂಥದ್ದು, ಅಂದ್ರೆ ಕೇವಲ ನಂಬರ್ ಪ್ಲೇಟ್ಗಳನ್ನ ಮಾತ್ರವಲ್ಲ, ಇಡೀ
ವೆಹಿಕಲ್ ನ ಒಂದು ಡೇಟಾವನ್ನ ತೆಗೆತಕ್ಕಂತ ಸಾಮರ್ಥ್ಯ ಉಳ್ಳಂತ ಸಿಸಿಟಿವಿಗಳು ಬಂದಿರತಕ್ಕಂಥದ್ದು. ಆದ್ರೆ ಬಳ್ಳಾರಿಯಲ್ಲಿ ಪೊಲೀಸ್ ಇಲಾಖೆಗೆ ಸಿಸಿಟಿವಿಗಳ ಒಂದು ಕೊರತೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಳ್ಳಾರಿಯ ರಾಜ್ಯದಲ್ಲಿ ದಿನೇ ದಿನೇ ಅಪರಾಧ ಚಟುವಟಿಕೆಗಳ ಸಂಖ್ಯೆ ಹೆಚ್ಚಾಗ್ತಿರುವಂತೆ ಕಾಣ್ತಾ ಇದೆ. ಕೊಲೆ, ಸುಲಿಗೆ, ರಾಬರಿ ಪ್ರಕರಣಗಳು ಪ್ರತಿನಿತ್ಯ ದಾಖಲಾಗ್ತಾ ಇದ್ರು ಕೂಡ ಸರ್ಕಾರ ಕೈಕಟ್ಟಿ ಕುಳಿತಿದ್ಯಾ ಅನ್ನೋ ಅನುಮಾನ. ಜೊತೆಗೆ ಪೊಲೀಸ್ ಇಲಾಖೆಯ ಕಾರ್ಯದಕ್ಷತೆ ಬಗ್ಗೆ ಕೂಡ ಪ್ರಶ್ನೆಗಳು ಹೇಳುವಂತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಿಂದ ರಾಜ್ಯಾದ್ಯಂತ ರಿಯಾಲಿಟಿ ಚೆಕ್ ನಡೆಸಲಾಗಿದೆ. ಬಳ್ಳಾರಿಯಲ್ಲಿ ಸಿಸಿ ಕ್ಯಾಮೆರಾ ಹಾಕಿದ್ರೂ ಕೂಡ ಪ್ರಯೋಜನ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಸಿಸಿ ಕ್ಯಾಮೆರಾಗಳು ಹಾಳಾಗಿದ್ರೂ ಕೂಡ ಕೇಳೋರಿಲ್ಲ, ಹೇಳೋರಿಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಇತ್ತೀಚೆಗೆ ಗಣಿನಾಡು ಬಳ್ಳಾರಿಯಲ್ಲಿ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಇತ್ತೀಚೆಗೆ ಬಳ್ಳಾರಿಯ ವೈದ್ಯರೊಬ್ಬರ ಅಪಹರಣವಾಯಿತು. ಅಷ್ಟೇ ಅಲ್ಲದೆ 5 ವರ್ಷದ ಬಾಲಕಿಯ ಮೇಲೆ ಕೂಡ ಅತ್ಯಾಚಾರವಾಯಿತು. ಇದಿಷ್ಟರ ಜೊತೆಗೆ ಬಳ್ಳಾರಿಯಲ್ಲಿ ಸರಣಿ ಕಳ್ಳತನ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಮನೆಗಳಿಗೆ ಬೀಗ ಹಾಕಿದ್ರೆ ಅವುಗಳನ್ನ ಒಡೆದು ಕಳ್ಳತನ ಮಾಡ್ತಕ್ಕಂಥ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಸಿಸಿಟಿವಿಗಳ ಅಳವಡಿಕೆ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಕಳ್ಳರನ್ನ ಹಿಡಿಬೇಕಾದ್ರೆ ಸಿಸಿಟಿವಿಗಳ ಪಾತ್ರ ಬಹಳ ಪ್ರಮುಖವಾಗುತ್ತೆ. ಬಳ್ಳಾರಿಯಲ್ಲಿ ಅನೇಕ ಸರ್ಕಲ್ಗಳಲ್ಲಿ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು. ನಾನೀಗ ಬಳ್ಳಾರಿಯ ಸಂಗಮ ಸರ್ಕಲ್ ನಲ್ಲಿರ್ತಕ್ಕಂಥ ಅಂದ್ರೆ ಬಳ್ಳಾರಿಯ ಪ್ರಮುಖ ಸರ್ಕಲ್ಗಳಲ್ಲಿ ಈ ಸರ್ಕಲ್ ಕೂಡ ಒಂದು. ಇಲ್ಲಿ ನೀವು ನೋಡಬಹುದು ಸುಮಾರು 4 ದಿಕ್ಕಿಗೂ ಕೂಡ ಒಂದೊಂದು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಈ ಸಿಸಿಟಿವಿಗಳು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ದಿನಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ಹೀಗಾಗಿ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಇಲ್ಲಿ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬಳ್ಳಾರಿಯ ಮೋತಿ ಸರ್ಕಲ್ ಆಗಿರ್ಬೋದು, ರಾಯಲ್ ಸರ್ಕಲ್ ಆಗಿರ್ಬೋದು, ಬೇರೆ ಬೇರೆ ಸರ್ಕಲ್ಗಳು ಕೂಡ ಇದೇ ರೀತಿಯಾದ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೆ ಅವು ಯಾವ ಕೂಡ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಗಂಭೀರವಾದ ಆರೋಪ. ಒಂದು ವೇಳೆ ಇಲ್ಲಿ ಕಳ್ಳತನಗಳು ಆದರೆ ನೋಡ್ಬೋದು, ಇಲ್ಲಿ ಈ ರೋಡ್ ಏನಿದೆ ಇದು ಅನಂತಪುರಕ್ಕೆ ಹೋಗುತ್ತೆ, ಅಂದ್ರೆ ಆಂಧ್ರಕ್ಕೆ ಹೋಗುತ್ತೆ. ಇದೇ ಮಾರ್ಗದಲ್ಲಿ ಅವರು ಕಳ್ಳರು ಓಡೋದ್ರು ಕೂಡ ಅಥವಾ ಯಾವುದೇ ವೆಹಿಕಲ್ ನಲ್ಲೂ ಕೂಡ ಹೋದ್ರು ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಒಂದು ವೇಳೆ ಸಿಸಿಟಿವಿಗಳು ಸಮರ್ಪಕವಾಗಿ ಕೆಲಸವನ್ನ ಮಾಡಿದ್ರೆ ಕಳ್ಳರನ್ನ ಈಸಿಯಾಗಿ ಹಿಡಿಬಹುದು. ಈಗ ಅತ್ಯಾಧುನಿಕ ಏನು ಟೆಕ್ನಾಲಜಿಗಳು ಇರ್ತಕ್ಕಂಥದ್ದು, ಅಂದ್ರೆ ಕೇವಲ ನಂಬರ್ ಪ್ಲೇಟ್ಗಳನ್ನ ಮಾತ್ರವಲ್ಲ, ಇಡೀ ವೆಹಿಕಲ್ ನ ಒಂದು ಡೇಟಾವನ್ನ ತೆಗೆತಕ್ಕಂತ ಸಾಮರ್ಥ್ಯ ಉಳ್ಳಂತ ಸಿಸಿಟಿವಿಗಳು ಬಂದಿರತಕ್ಕಂಥದ್ದು. ಆದ್ರೆ ಬಳ್ಳಾರಿಯಲ್ಲಿ ಪೊಲೀಸ್ ಇಲಾಖೆಗೆ ಸಿಸಿಟಿವಿಗಳ ಒಂದು ಕೊರತೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಳ್ಳಾರಿಯ ವೆಲ್ಕಮ್ ಬ್ಯಾಕ್. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ 40 ಸೈನಿಕರನ್ನ ಇಡೀ ದೇಶ ಇವತ್ತು ಸ್ಮರಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಟ್ವೀಟ್ ಮೂಲಕ ರಾಷ್ಟ್ರೀಯತೆಯನ್ನ ಸಾರಿದ್ದಾರೆ. ಹುತಾತ್ಮ ಸೈನಿಕರನ್ನ ನೆನಪು ಮಾಡಿಕೊಂಡಿದ್ದಾರೆ. 2019 ಫೆಬ್ರವರಿ 14ರಂದು ಉಗ್ರರು ಯಾವ ರೀತಿ ಭೀಕರ ದಾಳಿಯನ್ನ ನಡೆಸಿದ್ರು, ಪರಿಣಾಮ ನಮ್ಮ 40 ವೀರ ಯೋಧರು ಹುತಾತ್ಮರಾಗಿದ್ದು, ಉಗ್ರರ ರಣಹೇಡಿ ಕೃತ್ಯಕ್ಕೆ ಬಲಿಯಾದ ಸಿಆರ್ಪಿಎಫ್ ಸೈನಿಕರನ್ನ ನೆನಪು ಮಾಡಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ.